ರಾಜ್ಯದಾದ್ಯಂತ ಮುಂಗಾರು ಆರ್ಭಟಿಸ್ತಾ ಇದೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ನಿನ್ನೆ ಸುರಿದಂಥ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಬೆಳೆದಂಥ ಬೆಳೆ ಎಲ್ಲ ಸಂಪೂರ್ಣವಾಗಿ ಹಾಳಾಗಿದ್ರೆ ಕೆಲ ಕಡೆಗಳಲ್ಲಿ ಮರಗಳು ಕೆಲ ಕಡೆಗಳಲ್ಲಿ ಕರೆಂಟ್ ಕಂಬಗಳು ಧರೆಗೆ ಉರುಳಿ ಸಂಪೂರ್ಣವಾಗಿ ಹಾನಿಯಾಗಿದೆ. ಹಾಗಾದರೆ ರಾಜ್ಯದ ಯಾವ್ಯಾವ ಕಡೆಗಳಲ್ಲಿ ಮಳೆ ತಂದಿರುವಂಥ ಅವಾಂತರ ಏನು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಒಂದು ಸಂಕ್ಷಿಪ್ತ ವರದಿ ಇದೆ, ನೋಡೋಣ ಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ಅಬ್ಬರಿಸಿದ ಮಳೆ, ಮನೆಗಳಿಗೆ ನೀರು 118 ಮರ ಧರಾಶಾಯಿ. ಭಾರೀ ಮಳೆಗೆ ಬೆಂಗಳೂರು ನಗರ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದು, ಮಳೆ ಅವಾಂತರಕ್ಕೆ ಸಿಟಿ ಜನರ ಜೀವನ ನಲುಗಿದ್ದು, ರಾತ್ರಿ ಇಡೀ ಜಾಗರಣೆ ನಡೆಸುವಂತಾಗಿದೆ. ನಗರದಾದ್ಯಂತ ಭಾರೀ ಮಳೆಗೆ ರಸ್ತೆಗಳು ನದಿಯಂತಾಗಿದ್ದು, ವಾಹನ ಸವಾರರು ಪರದಾಡುವಂತಾಗಿದೆ. ಮನೆ ಮೇಲೆ ಬಿದ್ದ ಬೃಹತ್ ಮರ. ಇನ್ನು ಮಳೆಯ ಅವಾಂತರಕ್ಕೆ ಬೆಂಗಳೂರು ರಸ್ತೆಗಳು ನದಿಯಂತಾಗಿದ್ದು, 118ಕ್ಕೂ ಹೆಚ್ಚು ಮರಗಳು ಧರೆಗುರುಳಿವೆ. ವಿಜಯನಗರದ ಪೈಪ್ಲೈನ್ನಲ್ಲಿ ಬೃಹತ್ ಮರವೊಂದು ಕಾರ್ ಹಾಗೂ ಮನೆ ಮೇಲೆ ಬಿದ್ದಿದೆ. ಮರ ಬಿದ್ದು ಬರೋಬ್ಬರಿ 12 ಗಂಟೆಗಳಾಗಿದ್ರೂ ಯಾರೂ ಕೂಡ ಸ್ಥಳಕ್ಕೆ ಆಗಮಿಸಿರಲಿಲ್ಲ. ಮನೆಯೊಳಗೆ ನಿವಾಸಿಗಳು ಲಾಕ್ ಆಗಿದ್ರು. ನಿನ್ನೆ ಸುರಿದಂಥ ಮಳೆಗೆ ಸಾಕಷ್ಟು ಅವಾಂತರ ಆಗಿರೋದು ಎಲ್ಲ ಕಡೆ ಕೂಡ ಗಮನಿಸ್ತಾ ಇದ್ದೀವಿ. ಆದರೆ ಇವತ್ತು ಆ ಅವಾಂತರ ಆದಂತಹ ಕೆಲವೊಂದಿಷ್ಟು ಇದನ್ನ ತೆರವು ಮಾಡುವಂಥ ಕೆಲಸವನ್ನ BBMP ಮಾಡಿಲ್ಲ. ನಾನೀಗ ನೇರವಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನೀಗ ವಿಜಯನಗರದ ಪೈಪ್ಲೈನ್ ರಸ್ತೆಗಳಿದ್ದೀನಿ. ಇಲ್ಲಿ ಮರ ಬಿದ್ದು ಸುಮಾರು 12 ಗಂಟೆ ಮೇಲಾಗಿದೆ. ಆದರೂ ಕೂಡ ಇಲ್ಲಿ BBMP ಆಗಲಿ ಸಂಬಂಧಪಟ್ಟ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲಾಖೆ ಅಧಿಕಾರಿಗಳಾಗ್ಲಿ ಸ್ಥಳಕ್ಕೆ ಇನ್ನೂ ಬಂದಿಲ್ಲ. ಈ ಮರ ಬಿದ್ದಂತಹ ಕಾರಣಕ್ಕಾಗಿ ಮನೆಯೊಳಗೆ ನಿವಾಸಿಗಳು ಇನ್ನೂ ಒಳಗಿದ್ದಾರೆ. ಅವರು ಹೊರಬರ್ಲಿಕ್ಕೂ ಆಗದಂತಹ ಪರಿಸ್ಥಿತಿ ಸದ್ಯ ಇಲ್ಲಿ ನಿರ್ಮಾಣವಾಗಿದೆ. ಮನೆಯೊಳಗೆ ಜನ ಲಾಕ್. ರಿಪಬ್ಲಿಕ್ ಕನ್ನಡ ವರದಿ. ಸ್ಥಳಕ್ಕೆ ಧಾವಿಸಿದ BBMP ಅಧಿಕಾರಿಗಳು, ಸಿಬ್ಬಂದಿ. ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಬೆನ್ನಲ್ಲೇ ವಿಜಯನಗರಕ್ಕೆ ಬಂದ BBMP ಸಿಬ್ಬಂದಿ ಬೃಹತ್ ಮರ ತೆರವು ಕಾರ್ಯ ನಡೆಸಿದ್ದಾರೆ. ಇನ್ನು ಬಿಜೆಪಿ ನಾಯಕ ವಿ ಸೋಮಣ್ಣ ಅವರ ಮನೆ ಮೇಲೂ ಮರ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ. ನಿನ್ನೆ ಬಿದ್ದ ಮಳೆಗೆ ಎಲ್ಲ ರೆಕಾರ್ಡ್ ಪುಡಿ. ಇಂದು ಸಂಜೆ ಸಭೆ ಕರೆದ DK ಶಿವಕುಮಾರ್. ಬೆಂಗಳೂರು ಈ ವರ್ಷ ದಾಖಲೆ ಮಳೆಗೆ ಸಾಕ್ಷಿಯಾಗಿದೆ. ನಿನ್ನೆ ಬೆಂಗಳೂರಲ್ಲಿ ಬರೋಬ್ಬರಿ 103 ಮಿಲಿಮೀಟರ್ ಮಳೆಯಾಗಿದೆ. ಇದು 133 ವರ್ಷದ ಹಳೆ ರೆಕಾರ್ಡ್ ಬ್ರೇಕ್ ಮಾಡಿತ್ತು. ಇನ್ನು ಮಳೆ ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಮಳೆ ನಿರ್ವಹಣೆಗೆ ಇಂದು ಸಂಜೆ DCM DK ಶಿವಕುಮಾರ್ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಹೆಚ್ಚಿಗೆ ಬರಲಿ, ಎಲ್ಲೆಲ್ಲ ಸಮಸ್ಯೆ ಇದೆ ಅದನ್ನ ಬಗೆಹರಿಸೋಣ. ಸಾಯಂಕಾಲ ಓಟ್ ಮುಗಿಸ್ಕೊಂಡು ಬಂದಮೇಲೆ ಒಂದು ಸಭೆ ಮಾಡ್ತಾ ಇದ್ವಿ ರೈನ್ ಡ್ಯಾಮೇಜ್ ವಿಚಾರದಲ್ಲಿ. ನೀವೇನಾದ್ರು ಭೇಟಿ ಕೊಡ್ತಾ ಇದ್ದೀರಾ? ಖಂಡಿತ ಎಲ್ಲೆಲ್ಲಿದೆ ಫಸ್ಟ್ ಆಫೀಸರ್ಸ್ ಮಾತಾಡಿ ಅಟೆಂಡ್ ಮಾಡಿ. ಇನ್ನು ಅಬ್ಬರದ ಮಳೆಗೆ ಆನೇಕಲ್ನಲ್ಲಿ ರಾಜ್ಕುಮಾರ್ ಉದ್ಯಾನವನ ಜಲಾವೃತವಾಗಿದೆ. ಪಾರ್ಕ್ನಲ್ಲಿದ್ದ ಮಕ್ಕಳ ಆಟಿಕೆ ಸಾಧನಗಳು ಮುಳುಗಡೆಯಾಗಿವೆ. ರಾಜ್ಯದಲ್ಲಿ ಮುಂಗಾರು ಅಬ್ಬರ ಜೋರಾಗಿದ್ದು, ಮಳೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ವಾರ್ನಿಂಗ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೇಶದ ಅತಿ ದೊಡ್ಡ ನೆಟ್ವರ್ಕ್ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.